ಮಾತಾಡ್ತಿದ್ದಾರೆ ಇವರು. ದುಡ್ಡು ಬೇರೆ ಕೊಡ್ತಿದ್ದಾರೆ. ಯಾಕಿರ್ಬೋದು? ಬರಲಿ, ವಿಚಾರಿಸ್ತೇನೆ. ಮನು ಬೇಡ ಅಂದ್ರೆ ಕೇಳಲ್ಲ, ಒಂದೇ ಸಮ ಹಠ ಮಾಡ್ತಾನೆ. ಅಕ್ಕಂಗೆ ಗೊತ್ತಾದ್ರೆ ಖಂಡಿತ ಬೈತಾಳೆ. ಐಸ್ ಕ್ರೀಮ್ ತಿನ್ನಬಾರ್ದು ಅಂತ ಮಕ್ಳಿಗೇನು ಗೊತ್ತಾಗುತ್ತೆ ಪಾಪ. ಎಲ್ಲರೂ ತಿನ್ನೋವಾಗ ಮನುಗೂ ತಿನ್ಬೇಕು ಅನ್ಸುತ್ತಪ್ಪ. ಬೇಕು ಕೊಡಪ್ಪ, ಅಲ್ಲಿ ಮನುನ ರಸ್ತೆ ಬದಿಲಿ ಬಿಟ್ಟು ಬಂದಿದ್ದೀನಿ. ಅಯ್ಯೋ, ಮನು ಬ್ಯಾಗಿದು. ಹಾಗಾದ್ರೆ ಮನುನ್ ಯಾರು ಎತ್ಕೊಂಡು ಹೋಗ್ತಿದ್ದಾರೆ? ಮನು! ಅಯ್ಯೋ, ಮನು ಬ್ಯಾಗಿದು. ಹಾಗಾದ್ರೆ ಮನುನ್ ಯಾರು ಎತ್ಕೊಂಡು ಹೋಗ್ತಿದ್ದಾರೆ? ಮನು! ಅಯ್ಯೋ, ಹಚ್ಚಿ ದೀಪ ಆರೋಯ್ತಲ್ಲ, ಅಪಶಕ್ನ ಅದು. ಯಾಕೆ ಹೀಗಾಗ್ತಿದೆ? ದೇವ್ರೆ ಕಾಪಾಡಪ್ಪ. ಅಯ್ಯೋ, ಏನೋ ಮಾಡಬಾರದನ್ನು ಮಾಡ್ತಿದ್ದಾರೆ ಇವರೆಲ್ಲ ಸೇರಿಕೊಂಡು. ಅದೇನು ಮಾಡ್ತಿದ್ದಾರೆ ಅಂತ ಕಂಡು ಹಿಡಿಲೇಬೇಕು. ಅದೇನಾಗುತ್ತೋ ಆಗಲಿ. ಇವರೆಲ್ಲ ಅದು ಯಾವ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅಂತ ನಾನು ನೋಡೇ ಬಿಡ್ತೀನಿ.
ಮಾತಾಡಕ್ಕ. ನಿಮ್ ಮನ್ಸಲ್ಲಿ ಏನ್ ನಡೀತಿದೆ ನನಗೆ ಗೊತ್ತಾಗತ್ತಕ್ಕ. ಬಿಡಲಿ, ದುಃಖ ಇದ್ರೆ ಅದನ್ನ ತಡ್ಕೊಂಡು ಕೂತ್ಕೋಬೇಡ. ಅಕ್ಕ, ಮನುಗೇನೂ ಆಗಲ್ಲ. ನಾನಿದ್ದೀನಕ್ಕ, ನಾನು ಹುಡ್ಕೊಂಡ್ ಬರ್ತೀನಿ ಅವನ್ನ. ಅಕ್ಕ, ಮಾತಾಡಕ್ಕ. ಇದೆಲ್ಲ ರುದ್ರವಂಶದವ್ರದೇ ಕೆಲಸ, ಅವರೇ ಮಾಡಿಸಿರೋದು. ಅವತ್ತು ಆ ಮದುವೆಯಲ್ಲಿ ಅವ್ರ ವಿರುದ್ಧ ಮಾತಾಡೋದಕ್ಕೆ ಸಿಕ್ಕಿದ ಪ್ರತಿಫಲ. ಅದೇನಾದ್ರೂ ಆಗ್ಲಿ, ಹಬ್ಬೆ ಬೇರೆ ಊರಲ್ಲಿಲ್ಲ. ಅವ್ರೇನಾದ್ರೂ ವಾಪಸ್ ಬಂದು ನಮ್ಮ ಮನೆ ವಾರಸ್ದಾರ ಎಲ್ಲಿ ಅಂತ ಕೇಳಿದ್ರೆ ಏನ್ ಮಾಡೋದು, ಏನ್ ಹೇಳೋದು? ನಿಮ್ಗೆ ಯಾರಿಗೂ ಆ ಆಲೋಚನೆನೇ ಇಲ್ಲಪ್ಪ. ನೀವು ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರ್ತೀರಾ? ನಾನು ಕಾಣಿಸ್ತಿಲ್ಲ ಅಂತ ಅಕ್ಕ ಚಿಂತೆಲಿದ್ರೆ ಅಬ್ಬೆ ಬಂದು ಕೇಳಿದ್ರೆ ಏನ್ ಹೇಳೋದು ಅಂತ ಯೋಚನೆ ಮಾಡ್ತಿದ್ದೀರಾ. ತಾಯಿ ಸಂಕಟಕ್ಕಿಂತ ದೊಡ್ಡದ ಅದು. ಏ ಶಶಿ, ಯಾರ ಹತ್ರ ಮಾತಾಡ್ತಿದ್ಯಾ? ನೀನ್ ತಾನೇ ಮನುನ ಕರ್ಕೊಂಡು ಹೋಗಿದ್ದು, ನೆಟ್ಟಿಗೆ ನೋಡ್ಕೋಬೇಕಾಗಿತ್ತು. ಮಾಡೋದೆಲ್ಲ ಮಾಡಿ ಮನೆಯವ್ರ ಮೇಲೆ ಜಬರ್ದಸ್ತಿ ಮಾಡ್ತೀಯ. ಅಕ್ಕ, ನೀನೇನು ಹೆದರ್ಬೇಡ ಅಕ್ಕ. ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ. ಅವ್ರ ಮನನ್ ಹುಡುಕ್ತಾರಕ್ಕ, ಎಲ್ಲೇ ಇದ್ರು ಕರ್ಕೊಂಡ್ ಬರ್ತಾರಕ್ಕ. ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರಂತೆ, ಅವ್ನು ಸಿಕ್ಬಿಡ್ತಾರಂತೆ. ಯಾರೆಷ್ಟೇ ಹುಡುಕಿದ್ರೂ ಮನಸ್ಸು ಸಿಗಲ್ಲ. ಯಾಕೆಂದ್ರೆ ಅವನ್ನ ಎಲ್ಲಿ ಸೇರಿಸ್ಬೇಕೋ ಅಲ್ಲಿ ಸೇರಿಸಿದ್ದಾಗಿದೆ. ಏಯ್, ಇದ್ರ ಮೇಲೆ ಇಕ್ರೋ, ನಿಧಾನ. ಯಾರೇ ನೀನು? ನಮಗೆ ಸುಪಾರಿ ಕೊಟ್ಟಿರೋದೆ ಕೊಲ್ಲೋದಕ್ಕೆ. ಹೇಗೋ ಕೊಲ್ತೀವಿ, ಆದರೆ ಸುಟ್ಟು ಹಾಕ್ಬಿಡೋಣ.